ಸಿಎಂ ಸಿದ್ದು ಬಳಿಕ ಸಂಸದನಿಗೂ ಶುರುವಾಯಿತು ಟೆನ್ಷನ್. ರಾಯಚೂರು ಸಂಸದ ಕುಮಾರ್ ನಾಯಕ್ಗೆ ಈಗ ಸಂಕಷ್ಟ ಫಿಕ್ಸ್ ಆಗಿದೆ. ಮೂಡ ಹಗರಣದಲ್ಲಿ ಕುಮಾರ್ ನಾಯಕ್ ಕರ್ತವ್ಯ ಲೋಪದ ವಿಚಾರ. ಮಾಜಿ ಡಿಸಿ ಕುಮಾರ್ ನಾಯಕ್ ಕರ್ತವ್ಯ ಲೋಪ ಸಾಬೀತು. ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದ ಸಂಸದ ಕುಮಾರ್ ನಾಯಕ್ ಲೋಕಾಯುಕ್ತ ರಿಪೋರ್ಟ್ನಲ್ಲಿ ಕರ್ತವ್ಯ ಲೋಪ ಉಲ್ಲೇಖ. ಕುಮಾರ್ ನಾಯಕ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಒತ್ತಾಯ. ಕುಮಾರ್ ನಾಯಕ್ ಲೋಕಸಭಾ ಅವರ ಸದಸ್ಯತ್ವಕ್ಕೆ ಉರುಳಾಗುವಂತ ಸಾಧ್ಯತೆ ಇದೆ. ಸಂಸದ ಸ್ಥಾನವನ್ನ ಕಳೆದುಕೊಳ್ತಾರಾ ರಾಯಚೂರಿನ ಸಂಸದ ಕುಮಾರ್? ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ದೊಡ್ಡ ಟೆನ್ಷನ್ ಇತ್ತು. ಆದ್ರೆ ಲೋಕಾಯುಕ್ತದ ವರದಿಯ ಬೆನ್ನಲ್ಲೇ ಬಿ ರಿಪೋರ್ಟ್ ಮೂಲಕ ಒಂದು ಕ್ಲೀನ್ ಚಿಟ್ ಸಿಕ್ಕಿದೆ. ಅದಾದ ಮೇಲೆ ಈಗ ರಾಯಚೂರಿನ ಸಂಸದ ಕಾಂಗ್ರೆಸ್ನ ಕುಮಾರ್ ನಾಯಕ್ಗೆ ಈಗ ಸಂಕಷ್ಟ ಫಿಕ್ಸ್ ಆಗ್ಬಿಟ್ಟಿದೆ. ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಅಥವಾ ಅವರ ಕುಟುಂಬದ ಮೇಲೆ ಆರೋಪ ಇತ್ತಲ್ಲ, ಇದಕ್ಕೆ ಯಾವುದೇ ರೀತಿಯಾದಂಥ ಸಾಕ್ಷ್ಯಾಧಾರಗಳು ಇಲ್ಲ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ವರದಿ ಕೊಟ್ಟು ಬಿಟ್ಟಿದೆ ಲೋಕಾಯುಕ್ತ. ಆದರೆ ಮೂಡ ಪ್ರಕರಣದಲ್ಲಿ ಆ ಹೊತ್ನಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿಯಾಗಿದ್ರು ಈಗಿನ ಹಾಲಿ ಸಂಸದ ಕುಮಾರ್ ನಾಯಕ್ ರಾಯಚೂರಿನ ಸಂಸದ. ಈ ಮೂಲಕ ಕರ್ತವ್ಯ ಲೋಪ ಆಗಿದೆ ಅನ್ನೋದಾಗಿ ಲೋಕಾಯುಕ್ತ ರಿಪೋರ್ಟ್ನಲ್ಲಿ ಹೇಳ್ತಾ ಇದೆ, ಉಲ್ಲೇಖ ಮಾಡಿಬಿಟ್ಟಿದೆ. ಹಾಗಾಗಿ ಕುಮಾರ್ ನಾಯಕ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಲೋಕಾಯುಕ್ತ ಒತ್ತಾಯವನ್ನ ಮಾಡ್ತಾ ಇದೆ. ಸಂಕಷ್ಟ ಫಿಕ್ಸು. ಹಾಗಾಗಿ ಮುಂದಿನ ಕ್ರಮ ಏನಿರುತ್ತೆ? ಕರ್ತವ್ಯ ಲೋಪ ಆಗಿದೆ. ಆ ಹೊತ್ನಲ್ಲಿ ಮೈಸೂರಿನ ಡಿಸಿ ಆಗಿದ್ರು, ಈಗ ರಾಯಚೂರಿನ ಸಂಸದ. ಹೀಗಾಗಿ ತಮ್ಮ ಎಂಪಿ ಪಟ್ಟ ಏನಿದೆಯಲ್ಲ, ಲೋಕಸಭೆಯ ಸದಸ್ಯತ್ವ, ಇದು ಕೈತಪ್ಪು ಹೋಗುತ್ತಾ? ಎಲ್ಲಾದರೂ ಈಗ ಶಿಸ್ತು ಕ್ರಮಕ್ಕೆ ಮುಂದಾದ್ರೆ ಮುಂದೇನಾಗುತ್ತೆ? ಈ ಮೂಲಕವಾಗಿನೇ ಲೋಕಸಭಾ ಸದಸ್ಯತ್ವಕ್ಕೆ ಈಗ ಉರುಳಾಗುವಂತ ಸಾಧ್ಯತೆ ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ. ಮೂಡ ಪ್ರಕರಣ ಈಗಾಗಲೇ ಹೊಸ ಆಯಾಮವನ್ನ ಪಡೆದುಕೊಂಡಿದೆ. ಸಿದ್ದರಾಮಯ್ಯನವರ ಮೇಲಿದ್ದಂಥ ಆರೋಪಗಳಿಗೆ ಈಗ ಒಂದು ಬ್ರೇಕ್ ಬಿದ್ದಿದೆ. ಯಾಕಂದ್ರೆ ಬಿ ರಿಪೋರ್ಟ್ನಲ್ಲಿ ಸಾಕ್ಷ್ಯಾಧಾರಗಳು ಇಲ್ಲ. ಈ ಮೂಲಕ ಎಂಪಿ ಪಟ್ಟ ಹೋಗುತ್ತಾ ಸಂಸದ ಕುಮಾರ್ ನಾಯ್ಕ ಅನ್ನುವಂಥ ಪ್ರಶ್ನೆ ಎದುರಾಗಿದೆ.